ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಜಮಖಂಡಿಯಲ್ಲಿ ಅನೇಕ ಹುದ್ದೆಗಳು ಕಾಲಾಗಿರ್ತವೆ. ಯಾರೆಲ್ಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಪಡಿಬೇಕು ಅಂತ ಹೇಳಿ ಕಾಯ್ತಾ ಇದ್ರಿ, ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನಿದು ನೇಮಕಾತಿ ಪ್ರಕಟಣೆ, ಇದರ ಬಗ್ಗೆ ಸವಿವರವಾದ ವಿವರವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಈ ಚಾನಲ್ಗೆ ತಾವು ಹೊಸದಾಗಿ ಬಂದಿದ್ದೀರಾ, ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಬನ್ನಿ ತಡ ಮಾಡದೆ ಈ ವಿಡಿಯೋವನ್ನು ನೋಡೋಣ. ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಜಮಖಂಡಿ, ಪ್ರಧಾನ ಕಚೇರಿ ಬಾಗಲಕೋಟೆ. ದಿನಾಂಕ 26/8/2025 ಹೊರಡಿಸಲಾಗಿರತಕ್ಕಂತಹ ಈ ನೇಮಕಾತಿ ಪ್ರಕಟಣೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು 28/8/2025 ಇರುತ್ತೆ. ಹಾಗೆಯೇ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 27/9/2025. ಇನ್ನೂ ಒಂದು 10-11 ದಿನಗಳು ತಮಗೆ ಬಾಕಿ ಇರ್ತವೆ ಅರ್ಜಿ ಸಲ್ಲಿಸೋದಕ್ಕೆ. ಹಾಗಾದರೆ ಏನಿದು, ಯಾವ್ಯಾವ ಹುದ್ದೆಗಳು ಈ ನೇಮಕಾತಿ ಪ್ರಕಟಣೆಯಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಡೀಪಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಅನುಬಂಧದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಒಟ್ಟು 6 ರೀತಿಯ ಹುದ್ದೆಗಳನ್ನು ಈ ಬ್ಯಾಂಕ್ನಲ್ಲಿ ಕರೆಯಲಾಗಿರುತ್ತೆ. ಮೊದಲನೇದಾಗಿ ಕಿರಿಯ ಸಹಾಯಕರ ಒಟ್ಟು ಹುದ್ದೆಗಳು 14, ಹಾಗೆಯೇ ಗಣಕಯಂತ್ರ ನಿರ್ವಾಹಕರ ಹುದ್ದೆಗಳು 4, ಸಿಪಾಯಿ ಹುದ್ದೆಗಳು 16, ರಾತ್ರಿ ಕಾವಲುಗಾರ ಅಂದರೆ ನೈಟ್ ವಾಚ್ಮ್ಯಾನ್ 8, ಹಾಗೆಯೇ ವಾಹನ ಚಾಲಕರು 2 ಹುದ್ದೆಗಳು, ಗನ್ಮ್ಯಾನ್ 1 ಹುದ್ದೆ. ಒಟ್ಟು 45 ಹುದ್ದೆಗಳಿಗೆ ಇದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತೆ. ವೇತನ ಶ್ರೇಣಿ ಬಂದ್ಬಿಟ್ಟು ಇಲ್ಲಿ ಕೊಡಲಾಗಿರುತ್ತೆ. ಆಯಾ ಹುದ್ದೆಗೆ ತಕ್ಕಂತಹ ವೇತನ ಶ್ರೇಣಿಯನ್ನು ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಯಾವ್ಯಾವ ಹುದ್ದೆಗೆ ವಿದ್ಯಾರ್ಥಿ ಏನು ಅಂತಕ್ಕಂಥದ್ದನ್ನು ನಾವು ನೋಡೋಣ ಸ್ನೇಹಿತರೆ. ಈ ವಿಡಿಯೋ ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ತಮಗೆ ಈ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳು ಕೂಡ ಲಭ್ಯವಾಗ್ತವೆ. ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿ ಅಂತ ಹೇಳಿದರೆ ದ್ವಿತೀಯ PUC ಉತ್ತೀರ್ಣರಾಗಿರಬೇಕು. ಹಾಗೆಯೇ ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಹಾಗೆಯೇ ಮೂರನೇ ಅರ್ಹತೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ನ ಜ್ಞಾನವಿರಬೇಕು. ಅಂದರೆ PUC ಜೊತೆಗೆ ತಮಗೆ ಕಂಪ್ಯೂಟರ್ ಜ್ಞಾನ ಇರುವುದು ಅತಿ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಆದ್ಯತೆ ಅಂತ ಹೇಳಿದರೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಹೊಂದಿದ ಹಾಗೂ ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿ ಇಲ್ಲಿ ಕೊಡಲಾಗಿರುತ್ತೆ. ಅಂದರೆ PUC ನಂತರ ಯಾರಾದರೂ ಪದವಿಯನ್ನು ಹೊಂದಿದರೆ ಅವರಿಗೆ ಮೊದಲ ಆದ್ಯತೆಯನ್ನು ಈ ಹುದ್ದೆಗೆ ಕೊಡಲಾಗುತ್ತೆ. ಹಾಗೆಯೇ ಗಣಕಯಂತ್ರ ನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ದ್ವಿತೀಯ PUC ಅಥವಾ 3 ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಇರುತ್ತದೆ. ಹಾಗೆಯೇ ನಂತರದ ಹುದ್ದೆಗಳ ಒಂದು ವಿದ್ಯಾರ್ಥಿಯನ್ನು ನಾವು ನೋಡೋದಾದರೆ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಸಂಬಂಧಪಟ್ಟಂತೆ PUC ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಜೊತೆಗೆ ಸೀನಿಯರ್ ಕನ್ನಡ ಟೈಪ್ ರೈಟಿಂಗ್ ಉತ್ತೀರ್ಣರಾಗಿದ್ದು ಅಥವಾ ಕಂಪ್ಯೂಟರ್ ಆಪರೇಷನ್ಸ್ ಅಥವಾ ಅಪ್ಲಿಕೇಶನ್ನ ಜ್ಞಾನ ಇರಬೇಕು ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆಯೇ ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಅಂತ ಹೇಳಿ ಇಲ್ಲಿ ಕೊಡಲಾಗಿರುತ್ತೆ. ಹಾಗೆಯೇ ಈ ಹುದ್ದೆಗೆ ಆದ್ಯತೆ ಅಂತ ಹೇಳಿದರೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಪದವಿಯನ್ನು ಹೊಂದಿದ ಹಾಗೂ ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ. ಅಂದರೆ PUC ಜೊತೆಗೆ ಸೀನಿಯರ್ ಕನ್ನಡ ಅಥವಾ ಇಂಗ್ಲೀಷ್ ಟೈಪ್ ರೈಟಿಂಗ್ ಅನ್ನು ಹೊಂದಿರಬೇಕು ಅಥವಾ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಹಾಗೆಯೇ ಅದರ ಜೊತೆಗೆ BE ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ E&Cಯಲ್ಲಿ ಏನಾದರೂ ತಾವು BEಯನ್ನು ಮಾಡಿದರೆ ತಮಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ವಿವರಿಸಲಾಗಿರುತ್ತೆ. ಹಾಗೆಯೇ ಸಿಪಾಯಿ ಹುದ್ದೆಗೆ SSLC ಉತ್ತೀರ್ಣರಾಗಿದ್ದರೆ ಸಾಕು, ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಅಷ್ಟೇ. ಹಾಗೆಯೇ ರಾತ್ರಿ ಕಾವಲುಗಾರ ಹುದ್ದೆಗೆ SSLC ಉತ್ತೀರ್ಣ ಆಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿದ್ದು ಆದ್ಯತೆ ಅಂತ ಹೇಳಿದರೆ ಮಾಜಿ ಸೈನಿಕರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ವಾಹನ ಚಾಲಕರ ಹುದ್ದೆಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿ SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಹಾಗೆಯೇ
ಕಾನೂನುಬದ್ಧ ಲಘು ವಾಹನ ಹಾಗೂ ಭಾರೀ ವಾಹನ ಚಾಲನಾ ಪರವಾನಗಿಯೊಂದಿಗೆ 5 ವರ್ಷ ಅನುಭವ ಇರಬೇಕು. ಅಂದರೆ ವಾಹನ ಚಾಲಕ ಹುದ್ದೆಗಳಿಗೆ SLC ಜೊತೆಗೆ ತಮಗೆ ಒಂದು DL ಏನು 2 ವೀಲರ್ ಮತ್ತು 4 ವೀಲರ್ ಹೆವಿ ವೀಲರ್ಸ್ದು ಇದು ವೆಹಿಕಲ್ದು ಏನು ಲೈಸೆನ್ಸ್ ಮಾಡಿಸಿರ್ತಾರೆ, ಆ ಲೈಸೆನ್ಸನ್ನು ತಾವು ಹೊಂದಿದ್ದು 5 ವರ್ಷದ ಅನುಭವ ಇದ್ದವರಿಗೆ ವಾಹನ ಚಾಲಕ ಹುದ್ದೆಗಳಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ. ಹಾಗೆಯೇ ಗನ್ಮೆನ್ ಹುದ್ದೆಗೆ ಸಂಬಂಧಪಟ್ಟಂತಹ ವಿದ್ಯಾರ್ಹತೆ SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಅಂತ ಹೇಳಿ ಕೊಡಲಾಗಿರುತ್ತೆ. ಹಾಗೆಯೇ ಇದಕ್ಕೂ ಕೂಡ ಮಾಜಿ ಸೈನಿಕರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಹಾಗಿದ್ದರೆ ಯಾವ್ಯಾವ ಹುದ್ದೆಗೆ ಒಟ್ಟು ಕರೆದಿರ್ತಕ್ಕಂಥ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ವಯೋಮಿತಿ ಏನಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ತಾವಿಲ್ಲಿ ನೋಡ್ತಿರ್ಬೋದು ವಯೋಮಿತಿ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ಪ್ರವರ್ಗ 1ಕ್ಕೆ ಸೇರಿರುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು 40 ವರ್ಷವಿರುತ್ತೆ. ಹಾಗೆಯೇ ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತಹ ವಯೋಮಿತಿ ಗರಿಷ್ಠ ವಯೋಮಿತಿ 38 ವರ್ಷ ಇರುತ್ತೆ. ಹಾಗೆಯೇ ಸಾಮಾನ್ಯ ವರ್ಗದವರಿಗೆ 35 ವರ್ಷ ವಯೋಮಿತಿ ಇರುತ್ತೆ. ಹಾಗೆಯೇ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ 15 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಲ್ಲಿ 45 ವರ್ಷದ ಗರಿಷ್ಠ ವಯೋಮಿತಿ ಇರುತ್ತದೆ ಸ್ನೇಹಿತರೆ. ಹಾಗೆಯೇ ಯಾವ್ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಅರ್ಜಿ ಶುಲ್ಕ ಯಾವ ಥರ ಇರುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಕಿರಿಯ ಸಹಾಯಕರು ಹಾಗೂ ಗಣಕಯಂತ್ರ ನಿರ್ವಾಹಕ ಹುದ್ದೆಗಳಿಗೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ರೂಪಾಯಿ 2,000 ಅರ್ಜಿ ಶುಲ್ಕ ಇದ್ದರೆ, ಹಾಗೆಯೇ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳಿಗೆ ಅಥವಾ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿರುವ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅರ್ಜಿ ಶುಲ್ಕವಿರುತ್ತೆ. ಹಾಗೆಯೇ ಪ್ಲಸ್ 18% GST ಚಾರ್ಜ್ ಕೂಡ ಅದಕ್ಕೆ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಸಿಪಾಯಿ, ರಾತ್ರಿ ಕಾವಲುಗಾರರು ಅಥವಾ ವಾಹನ ಚಾಲಕರು ಹಾಗೂ ಗನ್ಮೆನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಅರ್ಜಿ ಶುಲ್ಕ 1,000 ರೂಪಾಯಿ ಇದ್ದರೆ, ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ಪ್ರವರ್ಗ 1ಕ್ಕೆ ಸೇರಿರುವ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಅಂತ ಹೇಳಿ ಇಲ್ಲಿ ಅಧಿಸೂಚನೆಯಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಅನೇಕ ಸೂಚನೆಗಳನ್ನು ಸಹ ಇಲ್ಲಿ ಕೊಡಲಾಗಿರುತ್ತೆ. ಅಭ್ಯರ್ಥಿಗಳು ದಿನಾಂಕ 27/9/2025 ಸಾಯಂಕಾಲ 5 ಗಂಟೆಯವರೆಗೆ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಇಲ್ಲಿ ಕೊಡಲಾಗಿರುತ್ತೆ. ಆನ್ಲೈನ್ ಅರ್ಜಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತಕ್ಕಂತಹ ಸೂಚನೆಯನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. ಅಂದರೆ ಯಾವುದೇ ಆಫ್ಲೈನ್ ಅರ್ಜಿಯನ್ನು ಸ್ವೀಕರಿಸುವುದಿಲ್ಲ ಅಂಥೇಳಿ. ಹಾಗೆಯೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಬೇಕಾದ ಪ್ರಮಾಣಪತ್ರ ದಾಖಲಾತಿಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಮತ್ತು ಓದಲು ಸಾಧ್ಯವಾಗುವಂತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡತಕ್ಕದ್ದು. ಅಂದರೆ ತಾವೇನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತೀರಾ, ಆ ಅಪ್ಲಿಕೇಶನಲ್ಲಿ ಹಾಕ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿ ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಕೊಡಲಾಗಿರುತ್ತೆ. ಹಾಗೆಯೇ ಈ ನೇಮಕಾತಿ ಪ್ರಕಟಣೆಯನ್ನು ಯಾವುದೇ ಕಾರಣ ನೀಡದೆ ಯಾವುದೇ ಹಂತದಲ್ಲಿ ಹಿಂದಕ್ಕೆ ಪಡೆಯುವ ಅಥವಾ ರದ್ದುಪಡಿಸುವ ಅಧಿಕಾರವನ್ನು ಬ್ಯಾಂಕ್ ಹೊಂದಿರುತ್ತದೆ. ಇದೆಲ್ಲ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಈ ಒಂದು ಷರತ್ತುಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತೊಂದರೆ ಅಥವಾ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ಸಂಖ್ಯೆಗಳನ್ನು ಸಹ ನೀಡಲಾಗಿರುತ್ತೆ. ದಿನಾಂಕ 28/8/2025 ದಿನಾಂಕ 27/9/2025 11 ಗಂಟೆ ಬೆಳಗ್ಗೆಯಿಂದ ಸಂಜೆ 5 ಗಂಟೆಯವರೆಗೆ ಈ ಸಹಾಯವಾಣಿ ಲಭ್ಯ ಇರುತ್ತೆ ಸ್ನೇಹಿತರೆ. ಸರಿ, ಹಾಗಿದ್ದರೆ ಎಲ್ಲ ವಿವರಗಳನ್ನು ನಾವೇನು ನೋಡಿಬಿಟ್ವಿ. ಈಗ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ವಿಧಾನ ಇರುತ್ತೆ. ಅಂದರೆ ರಿಟರ್ನ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಇರುತ್ತೆ ಈ ಎಲ್ಲ ಹುದ್ದೆಗಳಿಗೂ ಸಂಬಂಧಪಟ್ಟಂತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಾದ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಹಾಗೂ ಅಗತ್ಯ ದಾಖಲೆಗಳ ಆಧಾರದ ಮೇಲೆ ಅರ್ಜಿಗಳನ್ನು ಪರಿಗಣಿಸಿ ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ವಿಷಯಗಳ ಹುದ್ದೆವಾರು ವಿವರ ಈ ಕೆಳಗಿನಂತೆ ಕೊಡಲಾಗಿರುತ್ತೆ ಸ್ನೇಹಿತರೆ. ಹಾಗಿದ್ದರೆ ಕಿರಿಯ ಸಹಾಯಕ ಅಥವಾ ಗಣಕಯಂತ್ರ ನಿರ್ವಾಹಕ ಹುದ್ದೆಗಳಿಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಥವಾ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂತ ಹೇಳಿದರೆ, 2 ಅಂಕಗಳ ಲಿಖಿತ ಪರೀಕ್ಷೆ ಇದ್ದು ಕನ್ನಡ ಭಾಷೆಗಾಗಿ 50, ಇಂಗ್ಲಿಷ್ ಭಾಷೆಗಾಗಿ 25, ಸಾಮಾನ್ಯ ಜ್ಞಾನಕ್ಕಾಗಿ 25, ಸಹಕಾರಿ ವಿಷಯಗಳಿಗೆ 50, ಭಾರತದ ಸಂವಿಧಾನಕ್ಕಾಗಿ 25 ಹಾಗೂ ಸಮಾಜದ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠತೆಯ ವಿಷಯ ವಸ್ತುಗಳಿಗೆ 25 ಅಂಕಗಳು. ಅಂದರೆ ಒಟ್ಟು 200 ಅಂಕಗಳ ಒಂದು CET ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಅಂಕಗಳನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ.
ಹಾಗೆಯೇ ಕಿರಿಯ ಸಹಾಯಕ ಹಾಗೂ ಗಣಕಯಂತ್ರ ನಿರ್ವಾಹಕರ ಹುದ್ದೆಗಳ ಲಿಖಿತ ಪರೀಕ್ಷೆಯಾದ ನಂತರ ಯಾರೆಲ್ಲ ತಾವು CET ಎಕ್ಸಾಮ್ನ ಪಾಸ್ ಆಗ್ತೀರಾ ಅದರಲ್ಲಿ ನಂತರದಲ್ಲಿ ಸಂದರ್ಶನಕ್ಕೆ 1:5 ಲೀಸ್ಟನ್ನು ಬಿಡಲಾಗುತ್ತೆ. ಆ 1:5 ಲೀಸ್ಟಲ್ಲಿ ಯಾರೆಲ್ಲ ಹೆಸರನ್ನ ಪಡೆದಿರುತ್ತೀರ ತಾವೆಲ್ಲರೂ ಕೂಡ ಇಂಟರ್ವ್ಯೂಗೆ ಅರ್ಹರಾಗಿರ್ತೀರ. ಹಾಗೆಯೇ ಗಣಕಯಂತ್ರ ನಿರ್ವಹಣೆಯ ಪ್ರಾಯೋಗಿಕ ಪರೀಕ್ಷೆಯನ್ನು ಸಹ ಕೈಗೊಳ್ಳಲಾಗುತ್ತೆ. ಅಂದರೆ ಕಂಪ್ಯೂಟರ್ ಪ್ರಾಕ್ಟಿಕಲ್ ಟೆಸ್ಟ್ ಕೂಡ ಇಂಟರ್ವ್ಯೂ ನಂತರ ಇರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಹುದ್ದೆಗಳಿಗೆ ನೀಡಲಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಸಿಪಾಯಿ, ಗನ್ಮ್ಯಾನ್ ಮತ್ತು ಕಾವಲುಗಾರ ಹುದ್ದೆಗಳಿಗೆ ಯಾವ ಥರ, ವಾಹನ ಚಾಲಕ ಹುದ್ದೆಗಳಿಗೆ ಯಾವ ಥರ ಪರೀಕ್ಷೆಗಳು ಇರ್ತವೆ ಅಂತ ಹೇಳಿದರೆ, ಒಟ್ಟು 100 ಅಂಕಗಳ ಲಿಖಿತ ಪರೀಕ್ಷೆ ಇದ್ದು 100 ಅಂಕಗಳ ಲಿಖಿತ ಪರೀಕ್ಷೆಯಲ್ಲಿ ಯಾರೆಲ್ಲ ಅರ್ಹತೆಯನ್ನು ಹೊಂದಿರುತ್ತಾರೆ ಸಂದರ್ಶನ ವೇಳೆಯಲ್ಲಿ ವಾಹನ ಚಾಲಕರಿಗೆ ವಾಹನ ಚಾಲನೆಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. ಇಲ್ಲೂ ಕೂಡ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಆಹ್ವಾನವನ್ನು ಮಾಡಲಾಗುತ್ತೆ. ಹಾಗೆಯೇ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತಹ ಈಗ ಚಾಲ್ತಿಯಲ್ಲಿರ್ತಕ್ಕಂತಹ ಫಾರ್ಮೆಟ್ನಲ್ಲಿ ತಾವು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಪಡೆದಿರತಕ್ಕಂತಹ ಜಾತಿ ಪ್ರಮಾಣ ಪತ್ರವನ್ನು ಲಗತ್ತಿಸುವುದು ಕಡ್ಡಾಯ ಆಗಿರುತ್ತೆ. ಹಾಗೆಯೇ ಮಾಜಿ ಸೈನಿಕ ಅಭ್ಯರ್ಥಿಗಳು ಸಹ ಯಾವ ಥರ ತಮಗೆ ಫಾರ್ಮೆಟ್ಸನ್ನು ನೀಡಿರ್ತಾರೆ ಅದರಲ್ಲಿ ತಾವು ಎಲ್ಲ ಕಡ್ಡಾಯವಾಗಿ ನೀಡಬೇಕಾಗಿರುತ್ತೆ. ಹಾಗೆಯೇ ಶೈಕ್ಷಣಿಕ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳನ್ನು ಸಹ ಇಲ್ಲಿ ಕೊಡಲಾಗಿರುತ್ತೆ. ಹಾಗೆಯೇ ಕಡ್ಡಾಯವಾಗಿ ಹಾಜರುಪಡಿಸಬೇಕಾದ ದೃಢೀಕರಣ ಪ್ರಮಾಣ ಪತ್ರಗಳು ಅಂತೇಳಿ ಕೊಡಲಾಗಿರುತ್ತೆ. ಅಂದರೆ ಅರ್ಜಿಯ ಜೊತೆ ಸಂಬಂಧಿಸಿದ ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ಆನ್ಲೈನ್ನಲ್ಲಿ ತಪ್ಪದೆ ಸ್ವಹಸ್ತಾಕ್ಷರದಿಂದ ದೃಢೀಕರಿಸಿ, ಅಂದರೆ ಸೆಲ್ಫ್ ಅಟೆಸ್ಟೆಡ್ ಮಾಡಿ ತಾವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗೂ ಮೌಖಿಕ ಸಂದರ್ಶನಕ್ಕೆ ಅರ್ಹರಾದಲ್ಲಿ ಸದರಿ ಮೂಲ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ಹಾಜರುಪಡಿಸುವುದು. ಅಂದರೆ ತಾವೇನು ಅಪ್ಲೋಡ್ ಮಾಡಿರ್ತೀರ ಎಲ್ಲ ಡಾಕ್ಯುಮೆಂಟ್ಸ್ನ ಇನ್ ಕೇಸ್ ತಾವೇನಾದರೂ ಇಂಟರ್ವ್ಯೂಗೆ ಸೆಲೆಕ್ಷನ್ ಆದರೆ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಅಭ್ಯರ್ಥಿಯ ಮಾದರಿ ಸಹಿ, ಹಾಗೆಯೇ ವಿವಿಧ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಮಾಣ ಪತ್ರದ ಅಂಕಪಟ್ಟಿಗಳು, ಹಾಗೆಯೇ ವಯಸ್ಸಿನ ದೃಢೀಕರಣ ಕುರಿತು SSLC ಅಂಕಪಟ್ಟಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ, ವಯೋ ಮೀಸಲಾತಿಯನ್ನು ಕೋರಿದಲ್ಲಿ ಸಕ್ಷಮ ಪ್ರಾಧಿಕಾರದ ನೀಡುವ ಜಾತಿ ಪ್ರಮಾಣ ಪತ್ರ, ಹಾಗೆಯೇ ಸೇವಾ ಅನುಭವ ಪತ್ರ ಎಲ್ಲ ದಾಖಲಾತಿಗಳನ್ನು ತಾವು ಕಡ್ಡಾಯವಾಗಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ತಾವು ವಯೋಮಿತಿ ಕೋರಿದ್ದಲ್ಲಿ ಸಕ್ಷಮ ಪ್ರಾಧಿಕಾರಿಗಳಿಂದ ತಾವು ವಿನಾಯಿತಿ ಪ್ರಮಾಣ ಪತ್ರವನ್ನು ಸಹ ಪಡೆಯಬೇಕಾಗುತ್ತೆ. ಹಾಗೆಯೇ ಈ ಎಲ್ಲ ಅರ್ಹತೆಗಳನ್ನು ನಾವೇನೋ ನೋಡಿದ್ವಿ. ನಂತರ ಯಾವ ಥರ ಪರೀಕ್ಷಾ ವಿಧಾನ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಲಾಗಿದೆ. ಹಾಗೆಯೇ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಈ ಎಲ್ಲ ನೇಮಕಾತಿ ಅಥವಾ ಪರೀಕ್ಷಾ ಪ್ರಾಧಿಕಾರಗಳು ಏನೆಲ್ಲ ಸೂಚನೆಗಳನ್ನು ಕೊಟ್ಟಿರ್ತಾರೆ ಆ ಎಲ್ಲ ಸೂಚನೆಗಳನ್ನು ಸಹ ಈ ಹುದ್ದೆಗಳಿಗೂ ಸಹ ನೀಡಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಗಮನಿಸಬೇಕಾದ ಅಂಶಗಳು ಅಂಥೇಳಿ ಇಲ್ಲಿ ಕೊಡಲಾಗಿರುತ್ತೆ. ಅಂದರೆ ಯಾವ ಥರ ತಾವು ಅಪ್ಲಿಕೇಶನನ್ನು ಸಲ್ಲಿಸಬೇಕು, ಯಾವ ಥರ ಅಲ್ಲಿ ಅಪ್ಲಿಕೇಶನ್ ಪ್ರೊಸೀಜರ್ ಇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, 26/8/2025 ಹೊರಡಿಸಿರ್ತಕ್ಕಂತಹ ಈ ಒಂದು ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವತಿಯಿಂದ ಒಟ್ಟು 45 ಹುದ್ದೆಗಳಿಗೆ ಒಂದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತೆ. ಯಾರೆಲ್ಲ ತಾವು ಅರ್ಹರಿದ್ದೀರಾ ತಡ ಮಾಡದೆ ಈಗಿಂದಲೇ ತಾವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ತಾವು ಅಧ್ಯಯನದಲ್ಲಿ ತೊಡಗಿದ್ದೇ ಆದರೆ ಖಂಡಿತವಾಗ್ಲೂ ತಾವು ಕೂಡ 1:5 ಲೀಸ್ಟಲ್ಲಿ ತಮ್ಮ ಹೆಸರನ್ನು ನಮೂದಿಸಿಬಿಟ್ಟು ನಂತರ ಇಂಟರ್ವ್ಯೂಗೂ ಕೂಡ ಸೆಲೆಕ್ಷನ್ ಆಗಿ ಈ ಹುದ್ದೆಯನ್ನು ಪಡಿಬೋದು ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಹೋಗ್ತೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ತಾವು ನೋಡ್ತಾ ಇದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.